ಈಗ ಯಾರಿಗೆ ಮಕ್ಕಳಾಗಿಲ್ಲ ಪಂಚಾಂಗ ನೋಡಿ ಹೇಳ್ತಾನ ನಿಂದು ಹುಟ್ಟಿದ್ದ ತಾರೀಖುಗಳು ನೋಡ್ಕ್ಯಾಸ ಹೇಳ್ತಾನವ ಮಗಳ. ನನಗೆ ಆಚಾರ ನನಗೆ ಮಕ್ಕಳಾಗಿಲ್ಲ. ಮದುವೆಯಾಗಿ 8-10 ವರ್ಷ ಆಗಕ್ಕೆ ಬಂತು, ಇನ್ನೂ ಮಕ್ಕಳಾಗಿಲ್ಲ. ನಂದು ಹುಟ್ಟಿದ ದಿನಾಂಕ ಅಯ್ಯ ಆ, ಅದು ಲಾಸ್ಟ್ನೇದು ಗೊತ್ತಿಲ್ಲ, ಒಂದೇದು ಅಷ್ಟೇ ಗೊತ್ತೈತಿ. ಅದಷ್ಟೇ ಹೇಳಿದ್ರೆ ನಡೀತೈತೇನ್ರ ಆಚಾರ? ನೆನಪು ಮಾಡ್ಕೊಂಡು ಹೇಳವ್ವ, ಪಂಚಾಂಗ ನೋಡಿ ಹೇಳ್ತಾನ. ಹಾಂ ಅದು 7-7-4 ಆಚಾರ. 7-4 1994. ಹ್ಞೂ 94 ಗೊತ್ತಾಯ್ತು ಈಗ. 7-4-1994 ಅಂದಿಲ್ಲ. ಈಗ 8 ವರ್ಷ 8-10 ವರ್ಷ ಆತನ. ಬುಧ ಗುರ ಎಲ್ಲ ಶುಕ್ರ ಹೋಗಿ ಏನಿಲ್ಲ ಅಂದ್ರೆ ಇನ್ನ 3 ವರ್ಷ ಆದ್ಮೇಲೆ ನಿನಗೆ ಮಕ್ಕಳು ಆಗ್ತಾವ್ಯವ್ವ. ನಿನಗೆ ಮಕ್ಕಳ ಫಲ 4 ಅದಾವು. 2 ಗಂಡ 2 ಹೆಣ್ಣು ಅದಾವು. ಆದ್ರೆ ಇನ್ನ 3 ವರ್ಷ ಕಾಯ್ಬೇಕು. ಕಾದ ಮ್ಯಾಲ ನಿನಗ ಆಗ್ತಾವು. ಏನು ಯೋಚನೆ ಮಾಡಬೇಡ, ಮಕ್ಕಳು ನಿನಗ ಆಗೇ ಆಗ್ತಾವು. ಹೌದಾಚಾರ, ಇನ್ನು 3 ವರ್ಷ ಕಾಯ್ಬೇಕ್ರ. ಇನ್ನು 3 ವರ್ಷ ಅಂದ್ರೆ 3 ಜನ್ಮ ಕಾದಂಗೆ ಆಗತ್ರಿ. ನನಗೆ ಸಾಕಾಗೈತ್ರಿ ಜೀವನದಾಗ. ಏನತ್ರ ಅಚಾರ ಏನತ್ರಿ? ಬರೀ ಕಣ್ಣೀರು ಹಾಕೋದು ಆಗೈತ್ರ ಅಚಾರ. ನಾವು ಬರೀ ಕಣ್ಣೀರು ಹಾಕೋದು ಆಗೈತಿ. ನಮ್ಮ ಪಾಡು ಯಾರಿಗೆ ಹೇಳನ್ರಿ ನಾವು? ಯಾರಿಗೆ ಹೇಳೋಣ? ಯಾರಿಗೆ ಹೇಳೋಕ್ಕಾಗ್ದಂಗೆ ಆಗೈತಿ. ಒಂದಿಟ ಜಲ್ದಿ ಆಗುವಂಗೆ ಏನಾರ ಔಷಧಿ ಇದ್ರೆ ಕೊಡ್ರಿ ಅಚಾರ, ಮಕ್ಕಳಾಗುವಂಗೆ. ನೋಡ್ ಮಗಳ, ಕೊಡಾಕ ಏನಿಲ್ಲ, ನಿನಗ ಆರಾಮ್ಸೆ ಆಗ್ತಾವ. ನೀವು ಗಂಡ ಹೆಂಡತಿ ಮೊದಲ ಚಂದಿರ್ರಿ, ಜಗಳ ಮಾಡಾಕ ಹೋಗ್ಬೇಡ. ಯಾಕೆ ಜಗಳ ಮಾಡ್ತಿದಿ ಮಗಳ? ಚಂದಾಗ ಇದ್ರ ನಿನ್ ಜೀವನ ಬಂಗಾರ ಆಗ್ತತಿ. ನಿನ್ ಗಂಡನ ಜೊತೆ ಚಂದ ಇದ್ದು ನೋಡು, ನಿನಗ 1 ವರ್ಷದಾಗ ಮಕ್ಳು ಆಗ್ತಾವ. ನೀನು ಗಂಡನ ಜೊತೆ ಚಂದ ಇಲ್ಲ ಅಂದ್ರೆ ಹೆಂಗ ಮಕ್ಳು ಆಗ್ತಾವ? ನೀನ ಯೋಚನೆ ಮಾಡು. ಹಾ, ಮೊದ್ಲ ಗಂಡನ ಜೊತೆ ಚಂದಾಗ ಇರು. ಹಾ, ಆಮೇಲೆ ಮಕ್ಳು ನೋಡಿ ಹೆಂಗ ಆಗ್ತಾವ ಅಂತೇಳಿ. ನೀನು ಗಂಡನ ಜೊತೆ ಚಂದ ಇಲ್ದಕ್ಕ ನಿನ್ನ ಗಂಡ ಬ್ಯಾರೆ ಸಂಬಂಧ ನೋಡ್ಕೊಂಡಾನ. ಹಾ, ಈಗ ಅವನು ಬ್ಯಾರೆ ಸಂಬಂಧ ನೋಡ್ಕೊಂಡ ಮ್ಯಾಲ ನಿನ್ನ ಜೊತೆ ಚಂದ ಇರಂದ್ರೆ ಹೆಂಗಿರ್ತಾನ? ಅದಕ್ಕೆ ನಿನಗ ಅವನಿನ್ನು 2 ವರ್ಷ ಗಂಟೆ ಆಕಿನ ಬಿಡಂಗಿಲ್ಲ. ಮತ್ತೆ ಬಿಡಂಗಿಲ್ಲ ಅಂತಂದ್ರೆ ನಿನಗೆ ಹೆಂಗ್ ಮಕ್ಕಳಾಗಬೇಕು? 3ನೇ ವರ್ಷಕ್ಕೆ ಅವನಿನಂತಕ್ಕೆ ಬರ್ತಾನ. ಅವಾಗ ನಿನಗೆ ಮಕ್ಕಳಾಕವ. ಅಲ್ಲಿ ಗಂಟ ನಿನಗೆ ಮಕ್ಕಳಾಗಿಲ್ಲ ಅಂತ ಇದ್ರಾಗ ನಾನು ನೋಡಿ ನಿನಗೆ ಹೇಳಿನಿ. ನನ್ನ ಗಂಡ ಇನ್ನೊಬ್ಬಾಕಿನ ಯಾವಾಕಿನಾರ ಇಟ್ಕೊಂಡಾನಂದ್ರ ಅಂದ್ರೆ ನಾನು ಅವಗಟ್ಟು ಬೇಡ ಆಗ್ಬಿಟ್ಟನ್ರಿ. ಇದ್ರ ನಾನು ಸುಮ್ಮನೆ ಬಿಡಂಗಿಲ್ರಿ. ನಾನು ಸುಮ್ಮನೆ ಬಿಡಂಗಿಲ್ಲ. ನಾನು ಜರ ಅವನ ಗತಿ ಕಾಣಿಸ್ತಾನೆ. ನನಗೆ ವಿಷಯ ಗೊತ್ತಾಗಿಲ್ರಿ ಅಜ್ಜಾರ. ನೀವು ಹೇಳಿರಂತ ಗೊತ್ತಾತು ನನಗೆ. ನೀವು ಹೇಳಿರಂತ ಗೊತ್ತಾತು. ಅಯ್ಯೋ ಅಕ್ಕ, ಅಳಬೇಡ ಸುಮ್ಮನಿರು. ಅವ್ರಿನ್ನ ಹೇಳಕತ್ತಾರಲ್ಲ ಅಜ್ಜಾರ. ಅವರು ಆಕಿನ ಬಿಟ್ಟು ಇವ್ರ ಜೊತೆನ ಚಂದಾಗ ಸಂಸಾರ ಮಾಡುವಂಗ ಅಕ್ಕ ಏನು ಮಾಡ್ಬೇಕ ನೀವ ಹೇಳ್ರಲ್ಲ. ಆಕೆ ಹಂಗೆ ಮಾಡ್ತಾಳೆ. ಹ್ಞೂ ರೀ ಅಜ್ಜಾರ, ಹೇಳ್ರಿ. ನಾನು ಹಂಗೆ ಮಾಡ್ತೇನೆ ಅಜ್ಜಾರ. ಹೇಳ್ರಿ ಅಜ್ಜಾರ, ಏನು ಮಾಡ್ಬೇಕಂತ ಹೇಳ್ರಿ. ನನ್ನ ಗಂಡ ನನ್ನ ಕಡೆ ಇರಾಕ ನಾನು ಏನು ಮಾಡ್ಬೇಕು? ಏನಿಲ್ಲ ನೋಡು, ನೀನು ನಿನ್ನ ಗಂಡನ ಕೂಡ ಪ್ರೀತಿಯಿಂದ ಮಾತಾಡು. ಅವಂಗ ಪ್ರೀತಿ ಬೇಕು. ಹಾ, ಈಗ ಆಕಿ ಪ್ರೀತಿ ತೋರಿಸ್ತಾಳ. ಅದಕ್ಕೆ ಆಕಿ ಅವನು ಏನು ಮಾಡ್ತಾನ? ಪ್ರೀತಿ ಇದ್ದಲ್ಲಿ ಹೊಕ್ಕಾನ. ನೀನ್ ಏನ್ ಮಾಡ್ತಿದಿ? ಮನಿಗ್ ಬಂದ ತಕ್ಷಣ ಜಗಳ ಆಡಕ್ಕೆ ಸ್ಟಾರ್ಟ್ ಮಾಡ್ತಿದಿ. ಮನಿಗ್ ಬಂದ ತಕ್ಷಣ ಗಂಡು ಮಕ್ಳ ಜೊತೆ ಹೆಂಗಿರ್ಬೇಕಂತಂದ್ರ ಚಂದಾಗ ಖುಷಿ ಖುಷಿಯಾಗಿ ಈಗ ಬಂದ್ರೇನ, ನೀರ್ ತರ್ಲೇನ, ಊಟ ಹಚ್ಕೊಡ್ಲೇನ ಅಂತ ಎಲ್ಲ ಖುಷಿಲಿ ಕೇಳಬೇಕು. ಅವ್ರ ಕಷ್ಟ ಸುಖದಾಗ ಭಾಗಿಯಾಗಬೇಕು. ಅವ್ರು ಬಂದ ತಕ್ಷಣ ಕಾಲು ಒತ್ತೋದು, ಚಹಾ ಮಾಡೋದು ಇದೆಲ್ಲ ಮಾಡ್ಕೊಳ್ಬೇಕು. ಇದೆಲ್ಲ ನೀನ್ ಮಾಡಕ್ಕಿಲ್ಲವ. ಹ, ನಾನು ಕರೆ ಹೇಳ್ತೇನೆ ಸುಳ್ಳು ಹೇಳ್ತೇನೆ? ನೀನು ಹೇಳು. ಇಲ್ರಿ ಅಪ್ಪರ, ನೀವು ಹೇಳೋದೆಲ್ಲ ಕರೆ ಐತಿ. ನಾನಿದೆಲ್ಲ ಯಾವುದೂ ಮಾಡಿಲ್ಲ. ಅವ್ರು ಬಂದಾಗೆಲ್ಲ ಯಾಕೆ ಲೇಟ್ ಮಾಡಿ ಬಂದ್ರಿ? ಯಾಕೆ ನಿಮ್ಗೆ ಬರೀ ಏನು ಕೆಲಸ ಮಾಡ್ತಾರಂತ ಹಿಂಗೆಲ್ಲ ಅಂತ ಬರೀ ಜಗಳ ಆಡ್ತಾನೆ. ಅದಕ್ಕಾಗಿ ಅವ್ರು ನಾನು ಬ್ಯಾಡ್ರೆ, ಬರೀ ಅಷ್ಟಕ್ಕೆ ನಾನು ಬ್ಯಾಡ್ರೆ ಅವ್ರಿಗೆ. ನೋಡು ಮಗಳ, ನಾನು ನೀನು ನನ್ನ ಮಗಳು ಅನ್ಕೊಂಡು ಹೇಳ್ತಾನೆ. ಒಂದರ ಕೇಳು. ಗಂಡನ ಜೊತೆ ಪ್ರೀತಿಯಿಂದ ನಗ್ತಾ ಬಾಳಿ ನೋಡು. ಈ ವರ್ಷದಾಗ ನಿನಗೆ ತುಂಬುದ್ರಾಗ ಮುಂದಿನ ವರ್ಷಾಗ ನಿನಗೆ ಮಕ್ಕಳಾಗ್ತಾವ. ಹಾಂ, ಯಾಕಂತಂದ್ರೆ ಗಂಡ ನಿನ್ನ ಜೊತೆ ಸಂಸಾರ ಮಾಡತ್ತಿಲ್ಲ ಅಂದಮೇಲೆ ನಿನಗೆ ಹೆಂಗೆ ಮಕ್ಕಳಾಗ್ತಾವ? ನೀನೇ ಹೇಳು. ಹಾಂ, ಗಂಡ ಹೆಂಡತಿ ಒಂದಾಗದೆ ಮಕ್ಕಳಾಗಂದ್ರೆ ಹೆಂಗೆ ಆಗ್ತಾವ? ಹಾಂ, ಇಷ್ಟು ದಿನ ಆತು ನೀವು ಯಾವಾಗಾರ ಚಂದಾಗ ನಗ್ತಾ ಒಂದಿದ್ರೇನ? ಹಾಂ, ಒಂದು ದಿನ ನೀವು ಇಬ್ಬರು ಕೂಡಿಲ್ಲ. ಅದು ಇದ್ರಾಗ ಗೊತ್ತಾಗತ್ತತಿ ಇಲ್ಲಿ. ನೀನು ಬಾಯಿ ಬಿಟ್ಟು ಹೇಳೋದೇನು ಬೇಡ. ಕರೆ ಹೇಳು. ನಾನು ಕರೆ ಹೇಳತ್ತಾನ ಸುಳ್ಳು ಹೇಳತ್ತಾನ? ಹೌದ್ರಿ,
ನೀವು ಹೇಳೋದೆಲ್ಲ ಖರೆ ಐತಿ. ಮದುವೆಯಾಗಿ ಬಂದಾಗಿಂದ ನನ್ನ ಗಂಡಗ ನನ್ನ ಕಂಡ್ರನ ಆಗಂಗಿಲ್ಲ. ಅವನು ಮದುವೆಯಾಗಿನ ಮುಂಚಿನ ಒಂದು ಹುಡುಗಿನ ಇಷ್ಟಪಟ್ಟ ಆಕೆ ಜೊತೆನ ಅವನು ಚಲೋ ಇರ್ತಾನೆ. ನನ್ನ ಜೊತೆ ನೋಡಿದ್ರೆ ಅವನು ಯಾವಾಗ ಚಂದ ಇರಂಗಿಲ್ಲ. ಇದನ್ನು ನಾನು ಯಾರ್ದು ಮುಂದೆ ಹೇಳ್ದೆ ನನ್ನ ಬಂಜಿ ಅನ್ಕೊಂಡು ಸುಮ್ಮನೆ ಆಗಿಬಿಟ್ಟನು. ಇನ್ನ ಗಂಟ ಆದರೂ ಆಕಿನ ಬಿಟ್ಟಿಲ್ಲ. ಆಕಿದು ಮದುವೆ ಆಗೈತಿ, ಇವಂದು ಮದುವೆ ಆದರೂ ಕೂಡ ಇಬ್ಬರು ಇನ್ನೂ ಹಂಗೆ ಒಂದಾದಾರ. ಆ ಕಡೆ ಆಕೆ ಗಂಡಗೂ ಗೊತ್ತಿಲ್ಲ, ಈ ಕಡೆ ನನಗೂ ಗೊತ್ತಿಲ್ಲ ಅನ್ನೋಂಗೆ ಅದಾರ. ನಾನು ಒಂದಿನ ಸಿಟ್ಟಿನಾಗ ಬೈಬೇಕಂತಾನೆ, ಆದ್ರೆ ಏನಾರ ಮಾಡ್ಕೊಂಡು ಹಾಳ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗಿಬಿಡ್ತಾನೆ. ಆದ್ರೆ ಮಂದೆಲ್ಲ ಕೇಳೋ ಕಟ್ಟಕ್ಕೆ ಒಂದು ಮಗು ಆದ್ರೆ ಸಾಕಂತಾನು ಹಂಗೆ ಆಗೈತಿ ನಾನು ಈ ಹೊಟ್ಟ್ಯಾಗ. ಆದ್ರೆ ಅವನ ಮುಖ ನೋಡಿದ್ರೆ ನನಗೆ ಆಗಂಗಿಲ್ಲ ರೀ ಜರ, ಆಗಂಗಿಲ್ಲ. ನಾನು ಹೆಂಗೆ ಅವನ ಜೊತೆ ಒಂದಾಗಲಿ, ನೀವೇ ಹೇಳ್ರಿ ಹೆಂಗೆ ಒಂದಾಗಲಿ, ಇಂಥ ಜೊತೆ ನಾನು ಹೆಂಗಿರಲಿ? ನೋಡವ ಮಗಳ, ನಾನು ಒಂದು ಹೇಳ್ತಾನೆ, ಅವನು ಆಕಿನ ಬಿಟ್ಟು ನಿನ್ನ ಗಂಟನ ಬರ್ತಾನ. ನೀನು ಬಿಟ್ಟು ದರ ಸರದ್ಕೊಂಡ್ರೆ ಹಂಗಿಲ್ಲ, ಹಂಗಿರ್ತಾನ. ಅದಕ್ಕೆ ನಿನ್ನ ಪ್ರೀತಿ ಬೇಕು ಅಷ್ಟ. ಇದಕ್ಕೆ ನಾನು ಏನು ಮಾಡಂಗಿಲ್ಲ, ನಾನು ಏನು ಹೇಳಂಗಿಲ್ಲ. ನಾನು ಬಂದವ್ರಿಗೆಲ್ಲ ನೋಡಿ ಅದಕ್ಕೆ ಏನು ಹೊಂದಾಣಿಕೆ ಆಗ್ತದಲ್ಲ ಅದನ್ನು ಹೇಳಿ ಕಳಿಸೋದು. ಅದನ್ನು ನೀನು ಕರೆಕ್ಟಾಗಿ ಮಾಡಿ ನೋಡು. ನಿನಗೆ ಈಗ ವರ್ಷ ತುಂಬಿದ್ರಾಗ ಮಕ್ಕಳಾಗ್ತಾವ. ಗಂಡ ಹೆಂಡತಿ ಒಂದಾಗ್ದೆ ಮಕ್ಕಳಾಗಂದ್ರೆ ಹೆಂಗೆ ಆಗ್ಬೇಕು? ದೇವ್ರೇನ ಮ್ಯಾಗಿಂದ ಸೃಷ್ಟಿ ಮಾಡ್ತಾನೆ ಹೊಟ್ಯಾಗ. ನೀನು ವಿಚಾರ ಮಾಡು. ಗಂಡ ಹೆಣ್ಣು ಅನ್ನೋದನ್ನ ಯಾಕೆ ಮಾಡಿರ್ತಾನೆ ದೇವ್ರು? ಯಾಕೆ ಮಾಡಿರ್ತಾನ? ಇದನ್ನ ಎಲ್ಲ ನಿನಗೆ ಹೇಳ್ಕೊಂತ ಕುಂದ್ರಕ್ಕೆ ಆಗಂಗಿಲ್ಲ. ನಾನು ಹೇಳಿದಂಗೆ ಇವತ್ತಿಂದ ನೀನು ಮಾಡು. ನಿನ್ನ ಗಂಡಗ ಪ್ರೀತಿ ತೋರಿಸು. ನೀನು ಪ್ರೀತಿ ತೋರ್ಸಕತ್ರ ಆವ ಹೆಣ್ಣಿನ ಸವಾಸ ಬಿಡ್ತಾನೆ. ಆ ಹೆಣ್ಣಿನ ಸವಾಸ ಬಿಟ್ಟು ನೀನು ಅನ್ಕೊಂತ ನಿನ್ನ ಜೊತೆ ಜೀವನ ಮಾಡ್ತಾನೆ. ಆದ್ರೆ ನಾನು ಅವನ್ನ ಹೆಂಗೆ ಒಪ್ಕೊಳ್ರಿ ಅಜ್ಜಾರ? ನಾನು ಹೆಂಗೆ ಒಪ್ಕೊಳ್ಳಿ? ಅವನು ಇನ್ನೊಬ್ಬ ಜೊತೆ ನನಗೆ ಹೇಳಕ್ಕೆ ಅಸಹ್ಯ ಆಗ್ತದ್ರಿ. ಸಂಸಾರ ಮಾಡ್ಬೇಕಾದ್ರೆ ನಾ ಹೆಂಗೆ ಅವನ ಜೊತೆ ಸಂಸಾರ ಮಾಡಲಿ ಅಜ್ಜಾರ? ನಾನು ಹೆಂಗೆ ಅವನ ಜೊತೆ ಸಂಸಾರ ಮಾಡಲಿ? ನೀವೇ ಹೇಳ್ರಿ. ನಾನು ಏನು ಹೇಳಾಕತ್ತಾರ ಮಗಳ ನಿನಗೆ? ನಾನು ಹೇಳಿದ ಸ್ವಲ್ಪ ತಲೆ ಹೋಗಾಕತ್ತೇನು? ಈ ಮಗಳ ನೀನು ಇಲ್ಲಿಗೆ ಕರ್ಕೊಂಡು ಬಂದಾಳ. ಅದು ಅವ್ರವ್ವ ಇಲ್ಲಿ ಬಂದು ಕೇಳಿದ್ಕ. ಈಗ ನೋಡು, ನೀನು ಕೇಳ್ತಾನಂದ್ರೆ ಕೇಳು, ಇಲ್ಲ ಅಂದ್ರೆ ಇಲ್ಲ. ನಿನ್ನ ಜೀವನ ಸರಿ ಹೋಗ್ಬೇಕಂತಂದ್ರೆ ಮನಸ್ಸಿನಾಗ ಎಂದೆಲ್ಲ ತೆಗೆದು ಹಾಕು. ನಿನ್ನ ಗಂಡ ಬೇರೆದಕ್ಕಿಂತ ನೋಡತ್ತಾನ ಅನ್ನೋದನ್ನ ತೆಗೆದು ಹಾಕು. ನಿನ್ನ ಗಂಡ ನೀನು ಪ್ರೀತಿ ಮಾಡ್ಬೇಕು, ನಿನ್ನನ್ನು ಪ್ರೀತಿ ಮಾಡ್ಬೇಕು ಅನ್ನೋ ಹಂಗಿದ್ರೆ ನಿನ್ನ ಸಂಸಾರ ಚಲೋ ಆಗಿರ್ಬೇಕಂತಂದ್ರೆ ನಾ ಹೇಳಿದಂಗೆ ಮಾಡು. ನಾನು ಹೇಳಿದಂಗೆ ನೀನು ಮಾಡಿದ್ರೆ ನಿನ್ನ ಗಂಡ ನಿನ್ನ ಬಿಟ್ಟು ಸರಿಯಂಗಿಲ್ಲ. ಯಾವಾಗಲೂ ನಿನ್ನ ಜೊತೆಗೆ ಇರ್ತಾನೆ, ಯಾವಾಗಲೂ ನಿನ್ನ ಕೈ ಹಿಡ್ಕೊಂಡೇ ಇರ್ತಾನೆ. ನಿನ್ನನ್ನು ಮಂದಿ ಮುಂದೆ ನನ್ನ ಹೆಂಡತಿ ಅಂತ ಹೇಳಿ ಮೇಲಿಸ್ಕೊಂಡು ಹೋಗ್ತಾನ. ಫಸ್ಟ್ನಾಗ ಹುಟ್ಟುದು ನಿನಗೆ ಗಂಡ ಮಗ. ನಾನು ಹೇಳಿದಂಗೆ ಆಗಲಿಲ್ಲ ಅಂದ್ರೆ ನಾನು ಇಲ್ಲಿ ಹೆಣ ಬಿದ್ದಿರ್ತತಿ. ಸುಳ್ಳು ಮಾತಾಡಂಗಿಲ್ಲ ನಾನು ಇದ್ದಿದ್ದು. ನೋಡುವ ಮಗಳ, ನನ್ನ ಬಾಯಾಗ ಸುಳ್ಳುದು ಮಾತು ಬರಂಗಿಲ್ಲ. ನಾನು ಮಾತಾಡೋದು ಏನಿದ್ರು ಆ ದೇವ್ರು ನುಡಿಯೋದು ನನ್ನದ ಬಾಯಾಗ ಸತ್ಯದ ಮಾತು ಬರ್ತಾವ. ಹಂಗೇನಾದ್ರೂ ಸುಳ್ಳು ಪಳ್ಳ ನಾನು ಮಾತಾಡಿದ್ರೆ ನನ್ನ ಹೆಣ ಇಲ್ಲೇ ಬಿದ್ದು ಹೋಗ್ತದ. ನಾನು ಯಾವತ್ತು ಇದುವರೆಗೂ ಒಬ್ರಿಗೆ ಕೆಟ್ಟದ್ದು ಮಾಡಿಲ್ಲ, ಸುಳ್ಳು ಮಾತಾಡಿಲ್ಲ. ಸುಳ್ಳು ಪಳ್ಳು ಮಾತಾಡೋದು ನನಗೆ ಜೀವನದಾಗ ಗೊತ್ತಿಲ್ಲ. ನಾನು ಹೇಳಿದಂಗೆ ನೀನು ಮಾಡಿದ್ರೆ ನಿನ್ನ ಜೀವನ ಬಂಗಾರದಂಗೆ ಇರ್ತೈತಿ. ನಾನು ನಿನಗೆ ಬರೆದು ಕೊಡ್ತೇನೆ, ನಾನು ಬರೆದು ಕೊಡ್ತೇನೆ ಮಗಳ ನಿನಗೆ. ಆಯ್ತು ರೀ, ಇನ್ನು ಮುಂದೆ ನಾನು ಅವ್ರ ಜೊತೆ ಚಂದಾಗ ಇರ್ತೇನೆ. ಆಕಿನ ಬಿಡ್ಬೇಕವ್ರು, ಆಕಿನ ಬಿಟ್ಟು ನನ್ನ ಜೊತೆ ಇರಬೇಕು. ನೀವು ಹೇಳಿದಂಗೆ ಇನ್ನು ಮುಂದೆ ಅವ್ರ ಜೊತೆ ಪ್ರೀತಿಯಿಂದ ಇರ್ತೇನೆ. ಅವ್ರಿಗೆ ನಾನು ಬಿಟ್ಟರೆ ಹೊರಗೆ ಹೋಗೋಕ್ಕಾಗಬಾರ್ದು. ಹಂಗೆ ಮಾಡ್ತಾನೆ ಜರ, ಹಂಗೆ ಮಾಡ್ತಾನೆ. ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ನಾನು ಇನ್ನು ಮುಂದೆ ಚಂದಾಗಿದ್ದ ಅವ್ರ ಜೊತೆ ಸಂಸಾರ ಮಾಡಿ ನನಗೆ ನೀವು ಗಂಡು ಮಗ ಆಗ್ತದಂದ್ರಲ್ಲ, ಆ ಗಂಡು ಮಗ ಆದ್ರೆ ನಿಮ್ಮ ಮನೆಗೆ ಬಂದ ನಿಮ್ಮ ಕಡೆಯಿಂದ ಹೆಸರಿಡಕ್ಕೆ ಕರ್ಕೊಂಡ್ಬರ್ತಾನೆ ಜರ, ಕರ್ಕೊಂಡು ಬರ್ತಾನೆ. ಹಂಗಾದ್ರೆ ನಾನು ಹೇಳಿದಂಗೆ ಮಾಡು. ನಾನು ಮಾಡಿದ ಮೇಲೆ ನೀನು ಅಂದ್ಕೊಂಡಿದ್ದೆಲ್ಲ ಆಗ್ತತಿ. ಆಯ್ತು, ಹೋಗಿ ಬರವ. ಅದು ಅಮೂಲ್ಯ, ನಿನ್ನ ಜೀವನ ಚಂದ ಸಾಗತತಿ. ಹಿಂಗೆ ಸಾಗಿಸ್ಕೊಂತ ಹೋಗು. ನೀನು ಇವ್ರ ಮಾತನ್ನ ಯಾವತ್ತು ಕಿವಿಗೆ ಹಾಕೋಬೇಡ. ಯಾರ ಏನನ್ನ ಹೇಳಿ ಯಾರದನ್ನು ನೀನು ಕಿವಿಗೆ ಹಾಕ್ಕೊಳ್ಳಕ ಹೋಗ್ಬೇಡ ಮಗಳ. ನಾನು ನಿನಗೆ ಹೇಳಕತ್ತನ, ನಿನ್ನ ಮುಖ ನೋಡಿದ್ರೆ ಗೊತ್ತಾಕತಿ ನೀನು ದೇವತೆ ಅಂತ ಹೇಳಿ. ನೀನು ನಿನ್ನ ಅಕ್ಕನಂಗೆ ದೊಡ್ಡ ಮನೆ ಸೇರದೇ ಇರ್ಬೋದು, ಆದ್ರೆ ನಿನ್ನ ಅಕ್ಕನ ಮನಸ್ಸು ಬಂಗಾರ ಆಗಿ ಬಂಗಾರದಂಥ ಮನೆಗೆ ಸೇರ್ಯಾಳ. ಕಷ್ಟದ ಜೀವನ ನೋಡೈತಲ್ಲ ಹುಡುಗಿ, ಅದಕ್ಕೆ ಬಂಗಾರದ ಜೀವನ ನೋಡಾಕತ್ತಾಳಲ್ಲಿ. ಆದ್ರೆ ಅಲ್ಲಿಯೂ ಕೂಡ ಆಕಿಗೆ ನೆಮ್ಮದಿ ಇಲ್ಲ. ನೋಡಾಕ ದೊಡ್ಡ ಮನಿ, ಆದ್ರೆ ಮನಸ್ಸು ಮಾತ್ರ ಚಿಕ್ಕವದವೆಲ್ಲ, ಚಿಕ್ಕವವು. ಅಜ್ಜಾರ, ನಮ್ಮ ಸುಂದ್ರಿ ಅಕ್ಕನ ಬಗ್ಗೆ ಹೇಳಕತ್ತೀರಿ? ನಮ್ಮ ಸುಂದ್ರಿ ಅಕ್ಕ ಅಲ್ಲಿ ಆರಾಮಾಗಿಲ್ರಿ? ಆಕಿಗಲ್ಲಿ ಏನಾರ ಕಷ್ಟ ಆಗತ್ತೇನ್ರಿ ಅಜ್ಜಾರ? ಆಕಿ ಜೀವನದಾಗ ಕಷ್ಟನ ಅನುಭವಿಸ್ಕೊಂತ ಬಂದಾಳ. ಆಕಿ ಗಂಡನ ಜೊತೆ ಅತ್ತಿ ಮಾವ ಎಲ್ಲ ಚಂದದಾರ. ನಡುಬಕ್ಕೆ ಒಬ್ಬಾಕಿ ಬಂದಾಳ. ಆಕಿ ಅದನ್ನ ಹಾಳು ಮಾಡಾಕತ್ತಾಳ. ಆಕಿ ಇರಗಂಟ ಹಂಗ. ಆದ್ರೆ ಸುಂದರಿ ಅನ್ನೋ ಜೀವನ ಬಂಗಾರದ ಪಂದಿರದಾಗೈತಿ.
ಆ ಬಂಗಾರ ಪಂಜರ ಗಿಡಗನ ಕೈಯಾಗ ಸಿಗಬಾರ್ದು, ಗಿಡಗನ ಕೈಯಾಗ ಸಿಗಬಾರ್ದು. ಹಂಗ ನೀನು ಕಾಪಾಡಬೇಕ ಮಗಳ. ಅಕ್ಕನ ಜೀವನ ಕಾಪಾಡೋದು ನಿನ್ನ ಕೈಯಾಗೈತಿ. ಅಕ್ಕ ತೊಂದ್ರೆ ಸಿಕ್ಕಾಗ ನೀನ ಹೋಗಿ ಕಾಪಾಡ್ಬೇಕು ಅಕ್ಕನ್ನ. ಯಾಕಂದ್ರೆ ಅದು ಯಾರ ಕೈಯಿಂದನೋ ಸಾಧ್ಯ ಆಗಂಗಿಲ್ಲ. ಆ ದೇವ್ರು ನೀವು ಒಂದ ತಾಯಿ ಹೊಟ್ಟೆ ಹುಡುತಿದ್ರು ಒಂದ ಅಪ್ಪ ಹುಟ್ಟಿರಿ ಅಂತ ಹೇಳಿ ಅಕ್ಕಿ ಕಷ್ಟ ಇದ್ದಾಗ ನೀನ್ ಸಹಾಯ ಮಾಡ್ಬೇಕ, ನಿನಗೆ ಕಷ್ಟ ಇದ್ದಾಗ ಅಕ್ಕಿ ಸಹಾಯ ಮಾಡ್ತಾಳ. ನಾನು ಹೇಳಿದ್ದು ನಿನಗೆ ಅರ್ಥ ಆಗೈತೆ ಅನ್ಕೊಂಡ ಮಗಳ. ನನಗೇನಾರ ಅದು ಅನಿಸುತ್ತು ಹೇಳ್ಬೇಕಂತೇಳಿ ಅದಕ್ಕೆ ಹೇಳೇನ ಮಗಳ. ನೀವಿನ್ನೂ ಹೋಗ್ಬರ್ರಿ. ಅದು ಅಜ್ಜಾರ, ಸುಂದರಿ ಅಕ್ಕ ಏನು ಕಷ್ಟ ಐತಿ, ಆಕಿಗೆ ನಾನು ಹೆಂಗೆ ಕಾಪಾಡಬೇಕು ಅದನ್ನು ನೀವು ಹೇಳಬೇಕು ಅಜ್ಜಾರ. ನಾನು ಯಾವಾಗ ಹೋಗಿ ಆಕಿನ ಕಾಪಾಡೋದು, ಆಕೆ ಕಷ್ಟ ಏನಾಯ್ತು ಅಂತ ನನಗೆ ಹೆಂಗೆ ಗೊತ್ತಾಗ್ತತಿ. ಆಗ ಒಬ್ಬರ ಮುಂದೆ ಒಂದೇನು ಕಷ್ಟನೂ ಹೇಳ್ಕೊಳಲ್ಲ. ಇನ್ನು ನನಗಿನ ಹೆಂಗೆ ಕಾಪಾಡಲಿ, ನೀವೇ ದಾರಿ ತೋರಿಸ್ರಿ, ಏನಂತ ನೀವು ಹೇಳ್ರಿ ಅಜ್ಜಾರ. ನನಗೆ ಅರ್ಥ ಆಗತ್ತಿಲ್ಲ, ಬಿಡಿಸಿ ಹೇಳ್ರಿ ಅಜ್ಜಾರ. ಕಷ್ಟ ಅನ್ನೋದು ಬಂದಾಗ ನಿಮ್ಮಕ್ಕ ನಿನ್ನನ್ನು ಹುಡ್ಕೊಂಡು ಬರ್ತಾಳ. ಇಲ್ಲ ಅಂದ್ರೆ ಆಕಿ ಕಷ್ಟ ಇದ್ದಾಗನ ನೀನು ಹೋಗುವಂಗ ಆಗ್ತದ. ಅಲ್ಲಿಂದ ನೀನು ಆಕಿನ ಬಿಡುಗಡೆ ಮಾಡುವಂಗೂ ಆಗ್ತದ. ಅದನ್ನ ಹೇಳಂಗಿಲ್ಲ. ದೇವ್ರು ಅದನ್ನ ನನಗೆ ಹೇಳ ಕೊಟ್ಟಿದ್ರ ನಾನು ಹಿಂಗ ಅರ್ಥ ಆಗುವಂಗ ಹೇಳ್ತಿದ್ನಿ ಮಗಳ, ಹೇಳ್ತಿದ್ನಿ. ನನ್ನ ಬಾಯಾಗ ಇಷ್ಟ ನುಡ್ಸ್ಯಾನ ತಂದೆ ಪರಮಾತ್ಮ. ಅದಕ್ಕೆ ನಾನು ಇಷ್ಟ ಹೇಳಿ ನಿನಗೆ. ಹಂಗೇನ್ರ ಇತ್ತಂದ್ರ ಆ ಕೂಸು ನಿನಗೆ ಹೇಳ್ತದ. ನೀನು ಅವಾಗ ಹೋಗಿ ಅದನ್ನ ಸರಿ ಮಾಡ್ಬೇಕ. ಅದು ನಿನ್ನ ಕೈಯಿಂದ ಮಾತ್ರ ಸಾಧ್ಯ ಐತಿ. ಏನವ ಅಮೂಲ್ಯ, ನಾನು ಹೇಳಿದ್ ನಿನಗೆ ಆತ ಅದನ? ಅಂದ್ರೆ ಅಕ್ಕ ನನ್ನನ್ನು ಕರಿತಾಳ, ಕಷ್ಟದಾಗಿದ್ದಾಗ ಅಕ್ಕ ನನ್ನ ಕರಿತಾಳ, ಅವಾಗ ಹೋಗಿ ನಾನು ಅಕ್ಕಗ ಸಹಾಯ ಮಾಡ್ಬೇಕನ್ನೋದು ನೀವು ಹೇಳಿರಿ ಅಲ್ವಿ ಅಜ್ಜಾರ? ಹಾಂ ಮಗಳ, ಹಾಂ, ಅದ ನಾನು ಹೇಳಿರೋದು ಅರ್ಥ ಆಗೈತಂತ ಅನ್ಕೊಂಡಾನ. ನೀವಿನ್ನ ಹೋಗಿ ಬರ್ರಿ. ಮತ್ತೇನಾರ ಇದ್ರ ನಾನು ಬಂದ ಭೇಟಿ ಆಗ್ರಿ, ಸರಿನಾ? ಸರಿ ಅಜ್ಜಾರ, ನಾವಿನ್ನು ಬರ್ತಾವ. ಅದು ಅವ್ವಾರನ್ನ ನೋಡಿದಂಗಾಗಿತ್ತು. ಅವ್ವಾರ ಇಲ್ಲನ್ರಿ ಈಗ? ಅದನ್ನ ಯಾಕೆ ಹೇಳ್ತೀವ? ಅವರು ತೀರ್ಕೊಂಡ 5-6 ತಿಂಗಳಾತೀಗ ಒಬ್ಬ ಇರ್ತಾನೆ. ದೇವರು ವಯಸ್ಸಾದ ಮೇಲೆ ಎಲ್ಲರನ್ನ ಕರ್ಕೋತಾನ. ನಾವು ಇವತ್ತಲ್ಲ ನಾಳೆ ಹೋಗಾರನ. ಯಾವ ಮಕ್ಕಳಿಲ್ಲ, ಮರಿ ಇಲ್ಲ, ಹಂಗ ಜೀವನ ಹೋಯ್ತು. ನಮ್ದು ಅನ್ನೋದು ಏನೈತೆ ಹೇಳು? ಈ ಗುಡಿಸಲು ಅನ್ನೋದು ಬಿಟ್ಟರೆ ಯಾವುದೂ ಇಲ್ಲ. ಯಾವ ಮಕ್ಕಳು ಈಗ ಯಾವಾಗಿನ ಕಾಲದಾಗ ಯಾರು ನೋಡ್ತಾರ? ಯಾರ ಮ್ಯಾಲ ನಂಬಿಕೆ ಇಟ್ಕೊಂಡು ಏನು ಜೀವನ ಮಾಡೋದೈತಿ? ನೀನು ಹೇಳಿ ನೋಡೋಣ. ಹೌದ್ರಿ, ಅವ್ವ ಅಜ್ಜಿನ ತೀರ್ಕೊಂಡಿಲ್ರಿ. ಅಯ್ಯೋ, ನಾನು ಅವ್ರನ್ನೂ ನೋಡ್ಬೋದು, ಮಾತಾಡ್ಸೋದ್ರಾತು. ಅವಾಗಿನ್ನೂ ಸಣ್ಣಾಕಿದ್ನಿ. ಈಗ ನನ್ನ ಮದುವೆ ಆಗೈತಿ. ಅಜ್ಜಿ ಅಜ್ಜನ ಕಡೆಯಿಂದ ಆಶೀರ್ವಾದ ತೊಗೊಂಡು ಹೋದ್ರಾತು. ಅವ್ರ ಕಡೆಯಿಂದ ಆಶೀರ್ವಾದ ತೊಗೊಂಡು ಹೋದ್ರೆ ನನಗೆ ಒಳ್ಳೇದಾಗ್ತೈತಿ ಅಂತೇಳಿ ಅಂದ್ಕೊಂಡಿದ್ನಿ. ಆದ್ರೆ ಅಜ್ಜಿ ಹೋಗ್ಬಿಟ್ಟಾತೆ. ಅಜ್ಜ, ನೀವು ಹಿಂಗೆಲ್ಲ ಅನ್ಬೇಡ್ರಿ. ನೀವು ಎಷ್ಟೋ ಮಂದಿಗೆ ಎಷ್ಟೋ ಸಹಾಯ ಮಾಡಾಕತ್ತೀರಿ. ನೀವಿಲ್ಲಂದ್ರೆ ಯಾರು ಸಹಾಯ ಮಾಡ್ತಾರ್ರಿ ಅಜ್ಜ? ದೇವರು ಎಲ್ಲರ ಮತ್ತೆ ಇನ್ನೊಬ್ರನ್ನ ಹುಡ್ಸಿರ್ತಾನ. ನಾನ ಒಬ್ಬ ಅಂತ ಜೀವಂತಾಗಿದ್ರ ಮತ್ತು ನಾನು ದೇವ್ರಾಗಕತ್ತೇನ? ನಾನು ಒಂದಲ್ಲ ಒಂದಿನ ಬೀಳೋ ಮರ. ಸರಿ ಸರಿ, ನೀವು ಹೋಗಿ ಬರ್ರಿ. ನಾನು ಜರ ಮಲ್ಕೋತೇನೆ. ಜಾಸ್ತಿ ಹೊತ್ತು ಕುಂತು ನನಗೆ ನಡ ನೋವು ಬರ್ತತಿ. ಸ್ವಲ್ಪ ಹೊತ್ತು ಮಕ್ಕಂದ್ರೆ ಆರಾಮ ಅನಿಸ್ತತಿ. ಹೋಗಿ ಬರ್ರಿ ಮಗಳ. ನಾನು ಹೇಳಿದಂಗ ನೀನ್ಗಿರ ಮಗಳ. 1 ವರ್ಷದಾಗ ನಿನಗೆ ಮಕ್ಕಳಾಕಾವ. ಹಾವ ಸರಿ ಅಜ್ಜರ. ಅಮ್ಮ, ಅವ್ರಿಗೆ ಏನಾರ ರೊಕ್ಕ ಕೊಡ್ಬೇಕನ? ನಮ್ಮ ಖುಷಿಲಿ ಎಷ್ಟಾದರೂ ಇಡ್ಬೋದಕ್ಕ. ಸರಿ ಅಜ್ಜಾರ, ಇದು ನನ್ನ ಖುಷಿಲಿ ನಿಮಗೆ ಕೊಡ್ತಾ ಇರೋಂಥ ದುಡ್ಡ್ರಿ. ಇದನ್ನು ನೀವು ಬ್ಯಾಡ ಅನ್ಬೇಡ್ರಿ. ಅಯ್ಯೋ, ಇದೆಲ್ಲ ನನಗೆ ಬ್ಯಾಡವ. ರೊಕ್ಕದ ಆಸೆಗೋಸ್ಕರ ನಾನು ಇದನ್ನ ಮಾಡಂಗಿಲ್ಲ. ಎಲ್ಲರ ಜೀವನ ಚಂದ ಇರಲಿ ಅಂತ ನಾನು ಮಾಡೋದು. ಗೊತ್ತಿರೋದನ್ನ ಹೇಳ್ತೀನಿ ಅಷ್ಟೇ ಹೊರತು ನಾನೇನು ದೊಡ್ಡ ಕಿತ್ತಾಗ್ತಾನ? ನನಗೆ ಬ್ಯಾಡ ಮಗಳ, ಬ್ಯಾಡ. ಅಜ್ಜ, ನೀವು ತಗೊಲಿಲ್ಲ ಅಂದ್ರೆ ನನಗೆ ಭಾಳ ಬೇಜಾರಾಗ್ತತಿ. ನೀವು ಈ ದುಡ್ಡನ್ನ ತಗೊಳ್ಳಬೇಕು. ನೀವು ನಮ್ಮಪ್ಪ ನಂಗೆ ಕಾಣಕತ್ತೀರಿ. ಒಂದು ಕಾಲದಾಗ ಆಗಿದ್ವ ಮಗಳ, ಆಗಿದ್ದು. ಸರಿ ಮಗಳ, ನಾವಿನ್ನು ಹೋಗಿ ಬರ್ತೀವಪ್ಪ. ಯಾಕೋ ನೀವು ನೋಡಿದ್ರೆ ಅಪ್ಪ ಅನ್ಬೇಕು ಅಂತ ಅನ್ಸಾತಿ. ನಾನು ನಿಮ್ಗೆ ಅಪ್ಪ ಅನ್ಲೇನ್ರಿ? ಅದನ್ನ ಕೇಳೋದಾಕ ಮಗಳ? ಬಾಯಿ ತುಂಬ ನೀನು ಅಪ್ಪ ಅಂತಂದ್ರೆ ಕೀಳು ಕಿವಿಗಳು ಕೂಡ ಮಧುರವಾಗಿ ಅನಿಸ್ತತಿ. ಅನ್ನ ಮಗಳ, ಅನ್ನ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದಿರಿ? ಎಲ್ಲೂ ಚಲೋ ಅದಾರೆ ಅಂತ ಅಂದ್ಕೊಂಡಿನಿ. ನಾನು ಮೊದಲಿಗೆ ಮಾತಾಡಬೇಕಾಗಿತ್ತು, ಆದರೆ ಮೊದಲ ಬೇಡ ಅಂತೇಳಿ ಲಾಸ್ಟಿಗೆ ಮಾತಾಡತ್ತೀನಿ. ನೀವು ಇದನ್ನ ಕೇಳ್ತೀರಿ ಅಂತ ಅಂದ್ಕೊಂಡು ನಾನು ಮಾತಾಡ್ತಾ ಇದ್ದೀನಿ. ಏನಂತಂದ್ರೆ
UK ಕಾರ್ಟೂನ್ ಸೀರಿಯಲ್ ಕನ್ನಡ ಚಾನಲಲ್ಲಿ ಒಂದು ಒಳ್ಳೆ ಕತೆ ಬರ್ತಾ ಇದೆ. ಜೀವನದಲ್ಲಿ ನೋವನ್ನು ಕಂಡಿರುವಂಥ ಒಂದು ಹುಡುಗಿಯ ಕಥೆನ ನೋಡ್ರಿ, ಸಪೋರ್ಟ್ ಮಾಡಿರಿ. ಆ ಹುಡುಗಿ ಎಷ್ಟು ಕಷ್ಟ ಅನುಭವಿಸ್ತಾಳ, ಒಂದು ಬಡ ಜೀವನದಲ್ಲಿ ಯಾವ ರೀತಿ ಕಷ್ಟಗಳು ಇರ್ತಾವ ಅನ್ನೋದನ್ನು ಕೂಡ ನೀವು ನೋಡ್ರಿ, ಸಪೋರ್ಟ್ ಮಾಡಿರಿ. ವ್ಯೂಸ್ ಇನ್ನೂ ಜಾಸ್ತಿ ಬರಲಿ. ಇಷ್ಟೆಲ್ಲ ಚೆನ್ನಾಗಿ ವಿಡಿಯೋಗಳನ್ನ ಮಾಡಿದ್ರು ಕೂಡ ವ್ಯೂಸ್ ತುಂಬಾ ಕಡಿಮೆ ಬರ್ತಾವೆ. ಒಂದೊಂದು ಸರಿ ವಿಡಿಯೋ ಮಾಡೋಕ್ಕೆ ಇಂಟ್ರೆಸ್ಟು ಕೂಡ ಬರೋಂಗಿಲ್ಲ. ವ್ಯೂಸ್ ಜಾಸ್ತಿ ಬಂದಟ್ಟು ವಿಡಿಯೋ ಕೂಡ ಮಾಡಬೇಕು ಅಂತ ನಮಗೂ ಇನ್ನೂ ಚಲೋ ಚಲೋ ಕಥೆಗಳು ನಿಮ್ಮನ್ನು ತೊಗೊಂಬರ್ಬೇಕು ಅಂತ ಅನಿಸ್ತೈತಿ. ಪ್ಲೀಸ್ ಕಥೆಗಳನ್ನ ನೋಡಿರಿ, ಸಪೋರ್ಟ್ ಮಾಡಿರಿ. ಇದೇ ರೀತಿ ನಮ್ಗೆ ನೀವು ಸಪೋರ್ಟ್ ಮಾಡಕತ್ರ ಇನ್ನೂ ಹೆಚ್ಚಾಗಿ ವಿಡಿಯೋಗಳನ್ನ ನಿಮ್ಮ ಮುಂದೆ ತೊಗೊಂಡು ಬರ್ತೀವಿ ಅಂತ ಹೇಳ್ತಾ, ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿಕೊಡ್ರಿ, ಆಲ್ ಅಂತ ಟೈಪ್ ಮಾಡಿರಿ. ನಾನೇನಾರ ವಿಡಿಯೋ ಬಿಟ್ಟರೆ ಫಸ್ಟ್ ನಿಮ್ಗೆ ಬರ್ತೈತಿ, ನೀವು ನೋಡ್ಬೋದು ಅಂತ ಹೇಳ್ತಾ, ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ, ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರೋ ಅವ್ರಿಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.